ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಚಳ್ಳಾರಿಕಾಯಿ ಪಲ್ಯ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಓಕೆನಾ? ಇಷ್ಟ ಆದರೆ ವಿಡಿಯೋ ಒಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಂಪೂರ್ಣ ವಿಡಿಯೋ ನೋಡಿ. ಓಕೆನಾ? ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಮಾಡ್ಕೊಂಡು ಊಟ ಮಾಡೋಣ. ಓಕೆನಾ? ಬಿಡ್ತಾ ಇದೆ. ಏನು ಮಾಡೋಕ್ಕಪ್ಪ ಅಂದರೆ ಕ್ಲೀನಾಗಿ ಸ್ವಚ್ಛಾಗಿ ಈ ಥರ ಇಜಿಗಿ ಕ್ಲೀನಾಗಿ ಸ್ವಚ್ಛಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡ್ಬಿಡೋಣ. ಓಕೆನಾ? ಕ್ಲೀನಾಗಿ ಸ್ವಚ್ಛ ತೊಳಿಬೇಕು, ಯಾಕಂದರೆ ಜಿಡ್ಡಿನ ಅಂಶ ಇರುತ್ತೆ ಇದರಲ್ಲಿ. ಓಕೆನಾ? ಈ ಥರ ಇಜಿಗಿ ವಾಶ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಸ್ವಚ್ಛವಾಗಿ ಕ್ಲೀನಾಗೆ ಏನು ಮಾಡೋಕ್ಕಂದರೆ ಅವನ್ನೆಲ್ಲ ತಕ್ಕೊಂಬಿಡ್ಬೇಕು. ಈಜಿಗಿ ಕ್ಲೀನಾಗಿ ಈ ಥರ ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ? ನೋಡಿ, ಈ ಥರ ಒಂದು ಪಾತ್ರೆ ಪಕ್ಕಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಇದರಲ್ಲಿ ಆಲ್ರೆಡಿ ನೀರು ಇಟ್ಕೊಂಡಿದ್ದೀನಿ. ಈ ಥರ ನೀರು ಹಾಕ್ಕೊಂಬಿಡೋಣ. ನೀರೊಳಗೆ ಇವನ್ನೆಲ್ಲ ಹಾಕ್ಕೊಂಬಿಡೋಣ. ಚಳ್ಳಾರಿಕಾಯಿ ಎಲ್ಲ ಮುರಿದು ವಾಶ್ ಮಾಡಿ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ವಲ್ವ, ಸ್ವಚ್ಛವಾಗಿ ತೊಳೆದು ನೀರು ಹಾಕಿ ಇವನ್ನ ಬೇಯೋಕ್ಕೆ ಇಡೋಣ. ಓಕೆನಾ? ಚೆನ್ನಾಗಿ ಬೇಯಿಸಿ ಪಲ್ಯ ಮಾಡೋದು ವಿಡಿಯೋ ತೋರಿಸ್ತೀನಿ. ಓಕೆನಾ? ಗ್ಯಾಸ್ ಹಚ್ಚಿ ಈ ಥರ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಲಿ. ಇವು ಬೆಂದ ಮೇಲೆ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಚೆನ್ನಾಗಿ ಬೇಯಲಿ. ಓಕೆನಾ? ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್. ವಾವ್, ನೋಡಿ ಫ್ರೆಂಡ್ಸ್, ಸಖತ್ತಾಗೆ ಬೆಂದಿದ್ದೇವೆ. ನೆಕ್ಸ್ಟು ಏನು ಮಾಡೋಣ ಅಂದರೆ, ಇವು ಬೇಯ್ತಾ ಇರಲಿ. ಪಕ್ಕದಲ್ಲಿ ಒಂದು ಪಾತ್ರೆಗೆ ಒಗ್ಗರಣೆ ಮಾಡಲಿಕ್ಕೆ ಹೊಸ ಪಾತ್ರೆ ತೊಗೊಂಡಿದ್ನಲ್ವ, ಅದೇ ಪಾತ್ರೆಯಲ್ಲಿ ಮಾಡೋಣ ಅಂತ ಇಟ್ಟಿದ್ದೀನಿ. ನೋಡಿ, ಆಯಿಲ್ ಹಾಕಿದ್ದೀನಿ. ಒಂದು 2-3 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಓಕೆನಾ? ಆ ಥರ ಹಾಕಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿದ್ದೀನಿ. ಎಣ್ಣೆ ಕಾದಿದೆ ಅನಿಸುತ್ತೆ. ಸಾಸಿವೆ ಜೀರಿಗೆ ಇನ್ನೂ ಸ್ವಲ್ಪ ಕಾಯಬೇಕು. ನಡೆಯುತ್ತೆ ನೋಡಿ, ಒಳ್ಳೆ ಬರ್ತಾ ಇದ್ದಾವಲ್ವಾ, ಈ ಥರ ನಡೆಯುತ್ತೆ ಅಲ್ವಾ. ಸಖತ್ತಾಗೆ ಬೆಂದಿದ್ದಾವೆ ಈ ಕಾಳುಗಳು ಮಾತ್ರ. ಈ ಪಕ್ಕದಲ್ಲಿ ಏನು ಗೊತ್ತಾ, ಈ ಥರ ಬೇಯ್ತಾ ಇರಬೇಕು. ಇವು ಚೆನ್ನಾಗಿ ಬೆಂದುಬಿಟ್ಟಿದ್ದಾವೆ. ಓಕೆನಾ? ಇವಾಗ ಇದು ಕೂಡ ರೆಡಿ ಆಗ್ತಾ ಇದೆ. ಆಯಿಲ್ ಹಾಕಿದ್ದೀನಲ್ವ, ಸಾಸಿವೆ ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಏನು ಹಾಕ್ತೀನಿ ಅಂದರೆ, ನೋಡಿ ಕಾಣಿಸ್ತಾ ಇರ್ಬೋದು, ಈರುಳ್ಳಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕಾಣಿಸ್ತಾ ಇರ್ಬೋದಲ್ವ. ಇವನ್ನಷ್ಟು ಇದರಲ್ಲಿ ಆ್ಯಡ್ ಮಾಡಿಬಿಡೋಣ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಸಾಸಿವೆ ಜೀರಿಗೆ ಮತ್ತು ಕರಿಬೇವು, ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ, ಮೆಣಸಿನ್ಕಾಯಿ ಎಲ್ಲ ಎಷ್ಟೆಷ್ಟು ಬೇಕೋ ಖಾರ ಅಷ್ಟೇ ಹಚ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನಿಮಗೆ ಎಷ್ಟು ಬೇಕೋ ಅಷ್ಟೇ. ಓಕೆನಾ? ಖಾರ ಕಡಿಮೆ ಇದ್ದರೆ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕಿ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಚಿ ಇಟ್ಕೊಂಡಿದ್ದೀನಿ. ಓಕೆನಾ? ಚೆನ್ನಾಗೆ ಇದು ಬೇಯಲಿ. ಚೆನ್ನಾಗಿ ಬೇಯ್ತಾ ಇದ್ದಾವೆ ನೋಡಿ. ಬೇಯಬೇಕಲ್ವಾ, ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಬೇಯಲಿ. ಬ್ರೌನ್ ಕಲರ್ ಬರಬೇಕು. ಆ ಥರ ಚೆನ್ನಾಗಿ ಬೇಯಲಿ. ಸಖತ್ತಾಗಿ ಬೇಯಬೇಕು. ಈ ಥರ ಬೆಂದಂಗೆಲ್ಲ ಚೆನ್ನಾಗಿ ಬರುತ್ತೆ. ನಿಜ ಅಲ್ವಾ? ಮತ್ತೆ ಚೆನ್ನಾಗಿ ಬೇಯಬೇಕು. ಬೆಂದ ತಕ್ಷಣ ಏನು ಮಾಡ್ತೀನಿ ಅಂದರೆ, ನೋಡಿ ಆಲ್ರೆಡಿ ಬೆಂದಿದ್ದಾವೆ. ಓಕೆನಾ? ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ಏನು ಮಾಡೋಣ ಅಂದರೆ, ಬೇಯಿಸಿ ಇಟ್ಕೊಂಡಿದ್ನಲ್ವಾ ಬೆಂದಿರ್ತಕ್ಕಂಥ ಚಳ್ಳಾರಿಕಾಯಿ, ಏನಂತೀರ ನಿಮ್ಮ ಕಡೆ ಏನಂತೀರ ಗೊತ್ತಿಲ್ಲ, ನಾನಂತೂ ಚಳ್ಳಾರಿಕಾಯಿನೇ ಅನ್ನೋದು.
ಓಕೆನಾ. ನಮ್ಮ ಕಡೆ ಎಲ್ಲ ಚಳ್ಳಾರಿಕಾಯಿ ಅಂತೀವಿ ಫ್ರೆಂಡ್ಸ್. ಆ ಚಳ್ಳಾರಿಕಾಯಿನ ಬೆಂದಿರೋ ಚಳ್ಳಾರಿಕಾಯಿನ ಇದಕ್ಕೆ ಹಾಕ್ಕೊಂಬಿಡೋಣ. ಕೆಲವರು ನೀರು ಬಸ್ಕೊಂತಾರೆ, ನನಗೆ ನೀರು ಬೇಕು. ಓಕೆನಾ, ಹಂಗಾಗಿ ನಾನು ಕಂಪ್ಲೀಟ್ ಹಾಕ್ಕೊಂಡ್ಬಿಟ್ಟೆ. ಓಕೆನಾ. ಸಖತ್ತೇ ಬೆಂದಿದ್ದಾವೆ ಅವು ಮಾತ್ರ, ಸೂಪರ್ ಬೆಂದಿದ್ದಾವೆ. ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇದರಲ್ಲಿ ನೀರಿನ ಅಂಶ, ಇದು ಅಷ್ಟು ನೀರಿನ ಅಂಶ ಎಲ್ಲ ಹೋಗಬೇಕು. ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಬೇಯಲಿ. ಆಮೇಲೆ ಚೆನ್ನಾಗಿ ಬೆಂದ ಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ, ಮಸಾಲೆ ಐಟಮ್ಸ್ ಹಾಕ್ಕೊಂಡ್ಬಿಡ್ತೀನಿ. ಕಾಣಿಸ್ತಿರ್ಬೋದು ನೋಡಿ, ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಖಾರ ಪುಡಿ, ಆಮೇಲೆ ಹುಚ್ಚೆಳ್ಳು ಪುಡಿ, ಶೇಂಗಾ ಪುಡಿ, ಪುಟಾಣಿ ಪುಡಿ, ಉಪ್ಪು, ಇವನ್ನೆಲ್ಲ ಇದಕ್ಕೆ ನೋಡಿ ಆಲ್ರೆಡಿ ಬೆಂದಿದ್ದಾವೆ. ಕಾಣಿಸ್ತಾ ಇರ್ಬೋದು, ಬೆಂದಿದ್ದಾವೆ. ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಸಖತ್ತ ಬರುತ್ತೆ. ಚಪಾತಿಗೆ ರೊಟ್ಟಿಗಂತೂ ಸೂಪರ್ ಇರುತ್ತೆ ಫ್ರೆಂಡ್ಸ್. ಪಲ್ಯ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಖಂಡಿತ ಮಾಡ್ಕೊತೀನಿ, ಮರಿಬೇಡಿ. ಓಕೆನಾ. ಚಳ್ಳಾರಿಕಾಯಿ ಪಲ್ಯ ನಾನು ಮಾಡಿದ ವಿಡಿಯೋ ಯಾವ ಥರ ಬಂತು ಅಂತ ಒಂದು ಕಮೆಂಟ್ ಹಾಕಿ. ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ. ಓಕೆನಾ. ಸಂಪೂರ್ಣ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಯಾರಿಗೆಲ್ಲ ಚಳ್ಳಾರಿಕಾಯಿ ಪಲ್ಯ ಮಾಡೋಕ್ಕೆ ಬರಲ್ಲೋ, ಬರ್ದೇ ಇರೋರೆಲ್ಲ ನೋಡಿಕೊಂಡು ಕಲ್ತ್ಕೊಂತಾರೆ. ಓಕೆನಾ ಫ್ರೆಂಡ್ಸ್. ನೋಡಿ ಸಖತ್ತ ಬೇಯ್ತಾ ಇದೆ. ಕಾಣಿಸ್ತಿರ್ಬೋದು ಎಷ್ಟು ಚಂದ ಗ್ರೀನ್ ಕಲರ್ ಅಲ್ವಾ. ಸಖತ್ತಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್, ಸೂಪರ್ ಇದೆ. ಓಕೆನಾ. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಬಿಡೋಣ. ಆಮೇಲೆ ನೋಡೋಣ ಯಾವ ಥರ ಬಂದಿದೆ ಅಂತ. ಓಕೆನಾ. ವಾವ್, ಬೇಯ್ತಾ ಇದೆ. ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ. ಓಕೆನಾ. ವಾವ್, ಸೂಪರ್ ಬೆಂದಿದೆ ಫ್ರೆಂಡ್ಸ್, ಸಖತ್ತಾಗಿ ಬೆಂದಿದೆ. ವಾವ್, ನೋಡಿ ಎಷ್ಟು ಚೆಂದ ಇದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಖಂಡಿತ ಮಾಡ್ಕೊತೀನಿ ನೋಡಿ. ನಾನು ಈ ಚಪಾತಿಗೆ ರೊಟ್ಟಿಗೆ ಮಾಡಬೇಕು, ಆಮೇಲೆ ರೈಸಿಗೆ ಕೂಡ ಬರುತ್ತೆ. ನಾನು ಪಕ್ಕದಲ್ಲೇ ರೈಸ್ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ಓಕೆನಾ. ರೈಸಿಗೆ ಹಾಕ್ಕೊತೀನಿ. ಟೇಸ್ಟು ಯಾವ ಥರ ಇದೆ ಅಂತ ನನ್ನ ಮಗಳು ಹೇಳ್ತಾಳೆ. ಓಕೆನಾ. ಸಖತ್ತಾಗಿದೆ. ವಾವ್, ಸೂಪರ್ ಟೇಸ್ಟ್ ಅಲ್ವಾ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಕಾಳುಗಳು ಯಾವ ಥರ ಬೆಂದಿದ್ದಾವೆ. ಸಖತ್ತಾಗಿದೆ ಅಲ್ವಾ. ನೋಡಿ ತುಂಬ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ. ಇದ್ರಾಗೆ ಅವರೆಕಾಳು ಏನದಾವಲ್ವಾ, ಅವರೆಕಾಳು ಟೇಸ್ಟ್ ಬರುತ್ತೆ ಅಲ್ವಾ, ಅದೇ ಥರ ಟೇಸ್ಟ್ ಬರುತ್ತೆ ಚಳ್ಳಾರಿಕಾಯ್ದು ಬೀಜ. ಓಕೆನಾ. ನೋಡಿ ಸಖತ್ತಾಗಿದೆ. ತುಂಬ ಸೂಪರ್ ಇದೆ. ದಯವಿಟ್ಟು ನೀವು ಸಹ ಮಾಡ್ಕೊತೀನಿ, ಮರೆಯಬೇಡಿ. ಓಕೆನಾ. ಸಖತ್ತಾಗಿದೆ. ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ ಯಾವ ಥರ ಬಂತು ಅಂತ. ಓಕೆನಾ. ನೀವು ಸಹ ಮಾಡ್ಕೊತೀನಿ ನೋಡಿ. ಚಿನ್ನು ಟೇಸ್ಟ್ ಹೇಗಿದೆ ಅಂತ ಒಂದು ತಿಂದು ಟೇಸ್ಟ್ ಹೇಳು ನಮ್ಮ ಫ್ರೆಂಡ್ಸ್ಗೆಲ್ಲ. ಓಕೆನಾ. ತಗೋ ಟೇಸ್ಟ್ ಮಾಡು. ಯಾವ ಥರ ಇದೆ? ಸೂಪರ್ ಇದೆ ಅಮ್ಮ. ಹೌದಾ. ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಇರು. ಬನ್ನಿ ಕಮೆಂಟ್ ಹಾಕಿ ಯಾರಿದ್ದೀರಾ, ಯಾವ ಥರ ಬಂತು ಅಂತ. ಒಂದು ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ. ನೀವು ಸಹ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ. ವಾವ್ ಚಿನ್ನು, ಸೂಪರ್ ಇದೆ ಚಿನ್ನು. ಖಂಡಿತ ದಯವಿಟ್ಟು ನೀವೊಂದ್ಸರಿ ಮಾಡ್ಕೊತೀನಿ. ಅಷ್ಟರಲ್ಲಿ ನಾನು ಇದಷ್ಟು ಖಾಲಿ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಓಕೆನಾ. ತಡ್ಕೊಳಕ್ಕಾಗಿಲ್ಲ, ಅಷ್ಟು ಖಾಲಿ ಮಾಡಿ ಮಾತಾಡ್ತೀನಿ. ದಯವಿಟ್ಟು ನೀವು ಸಹ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಹ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ ಹೇಳಿ. ಓಕೆನಾ. ಸೂಪರ್ ಇದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್. ಚಿನ್ನು ಬಾಯ್ ಹೇಳು ಫ್ರೆಂಡ್ಸ್ಗೆಲ್ಲ. ಬಾಯ್ ಫ್ರೆಂಡ್ಸ್. ಬಾಯ್.